ಶಿವಕುಮಾರ್ಗೆ ಸಂವಿಧಾನ ಬದಲು ಹೇಳಿಕೆ ಮುಳುವಾಗೋ ಸಾಧ್ಯತೆಗಳಿದಾವ. ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ ಬಿಜೆಪಿ ಜೆಡಿಎಸ್ನ ನಾಯಕರು. ಯಾಕಂತ ಹೇಳಿದ್ರೆ ನೋಡಿ, ಈಗಾಗಲೇ ಸಾಕಷ್ಟು ಅಸ್ತ್ರಗಳು ವಿರೋಧ ಪಕ್ಷಗಳ ಹತ್ರ ಇದ್ದಾವೆ. ಹನಿ ಟ್ರ್ಯಾಪ್ದು, ಕದ್ದಾಲಿಕೆಯದ್ದು, ಅದರ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರದು ಬ್ರಹ್ಮಾಸ್ತ್ರ ಇದೆ. ಇದನ್ನೇ ತೆಗೆದುಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಬೀದಿಗಿಳಿತಾರೆ ಇವತ್ತು. ಬಹುತೇಕವಾಗಿ ಹೊರ ರಾಜ್ಯಗಳಲ್ಲೂ ಕೂಡ ಪ್ರತಿಭಟನೆ ನಡೆಸುವಂಥ ಸಾಧ್ಯತೆಗಳಿದ್ದಾವೆ. ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದನ್ನೇ ಬಿಜೆಪಿಯವರು ದೊಡ್ಡದು ಮಾಡ್ತಾ ಇದ್ದಾರೆ. ಹೀಗಾಗಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ಗೆ ಇದು ದೊಡ್ಡ ಮಟ್ಟದ ಹಿನ್ನಡೆಗೆ ಕಾರಣ ಆಗ್ತಾ ಇದೆ. ಇನ್ನು ಇದೇ ವಿವಾದ ಅವರ ಕುರ್ಚಿಯ ಕನಸು ಛಿದ್ರ ಹಾಗೆ ಮಾಡಬಹುದು, ಹಾಗೆ ಮಾಡಬಹುದು. ಹೈಕಮಾಂಡ್ ಅವಕೃಪೆಗೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಒಳಗಾಗೋ ಸಾಧ್ಯತೆಗಳಿದ್ದಾವೆ. ರಾಷ್ಟ್ರೀಯ ಮಟ್ಟದಲ್ಲಿ ಡ್ಯಾಮೇಜ್ ಆಗಿದೆ ಇದು ಕಾಂಗ್ರೆಸ್ ಪಕ್ಷಕ್ಕೆ. ನಿನ್ನೆ ನೋಡ್ತಾ ಇದ್ದೀವಿ ನಾವು. ರಾಜ್ಯಸಭೆಯಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ರಾಜೀನಾಮೆಗೆ ಒತ್ತಾಯ ಕೇಳಿಬಂತು. ಕೇಂದ್ರ ಸಚಿವ ಕಿರಣ್ ರಿಜಿಜು, ಜೆ.ಪಿ. ನಡ್ಡಾ ಒತ್ತಾಯವನ್ನು ಮಾಡಿದ್ರು. ಸಂವಿಧಾನ ಬದಲು ಮಾಡ್ತೀವಿ ಅಂತ ಹೇಳ್ತಾರೆ ನಿಮ್ಮ ಡಿ.ಸಿ.ಎಂ. ಅವರು ಅಂತ ಖರ್ಗೆಗೆ ಟಾಂಗ್ ಕೊಟ್ಟರು. ಖರ್ಗೆ ಕೂಡ ಅಲ್ಲಿ ಸಮರ್ಥನೆ ಮಾಡಿಕೊಂಡು ಅವರ ಪಕ್ಷದ ನಿಲುವುಗಳನ್ನು. ಆದರೆ ಇದು ಡಿ.ಕೆ. ಶಿವಕುಮಾರ್ಗೆ ಭಾರೀ ಹಿನ್ನಡೆ ತರುವಂತಹ ಸಾಧ್ಯತೆಗಳನ್ನು ತೋರಿಸ್ತಾ ಇದೆ. ಯಾಕಂದರೆ ಸಂವಿಧಾನ ಕುರಿತು ಹೇಳಿಕೆಯನ್ನು ನೀಡಬೇಕಾದ್ರೆ ಬಹಳ ಜವಾಬ್ದಾರಿಯುತವಾಗಿ ಮಾತಾಡಬೇಕು. ಯಾಕೆಂದರೆ ಅಂಬೇಡ್ಕರ್ ಅವರು ಕೊಟ್ಟಂತಹ ಆ ಸಂವಿಧಾನ, ಆ ಪೀಠಿಕೆ ಏನಿದೆ ಅದು